ಶುಭೋದಯ ಮಕ್ಕಳೇ. ನಮ್ಮ ಜೀವನದಲ್ಲಿ ಒಂದು ಗುರಿ ಅಂತ ಇರುತ್ತಲ್ವಾ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇರುತ್ತಲ್ವಾ. ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು? ಏನಿರ್ಬೇಕಮ್ಮ? ಛಲ ಇರ್ಬೇಕು. ಆಮೇಲೆ ಛಲ, ಮತ್ತೆ ದೃಢ ಸಂಕಲ್ಪ, ದೃಢ ನಿಷ್ಠೆ, ಸಂಕಲ್ಪ, ನಿಷ್ಠೆ, ಆಸಕ್ತಿ, ಆಸಕ್ತಿ, ಆಮೇಲೆ ಧನಾತ್ಮಕ ಆಲೋಚನೆ, ಗುಡ್, ಧನಾತ್ಮಕ ಚಿಂತನೆ ಅಲ್ವಾ. ನಾವು ಯಾರನ್ನು ಸಾಧಕರು ಅಂತ ಕರಿತೀವಿ? ಸಾಧನೆ ಮಾಡಿರೋರು ಅಲ್ವಾ. ಈಗ ನಾನು ಇಲ್ಲಿ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ, ನೀವು ಯಾರು ಅಂತ ಹೇಳಬಹುದು. ಯಾರು ಅಂತ ಗೊತ್ತಾ? ನೋಡಿ, ಯಾರು? ವೆರಿ ಗುಡ್, ಕ್ಲಾಸ್ ಹೊಡೆದ್ರು. ಜಗತ್ತಿಗೆ ಬೆಳಕು ಕೊಟ್ಟ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್. ಹೆಂಗ್ ಗೊತ್ತಾಯ್ತಾ? ನೋಡಿದ್ದೆ, ವೆರಿ ಗುಡ್, ಗುಡ್. ಈಗ ನಿಮಗೆ ಗೊತ್ತಾಗುತ್ತೆ, ಈ ಚಿತ್ರದಲ್ಲಿ ಗೊತ್ತಾಗುತ್ತೆ ಯಾರು ಅಂತ. ಕೈಯಲ್ಲಿದೆ ಬಲ್ಪು. ಬಹುಶಃ ಆತ ಒಂದೆರಡು ಪ್ರಯತ್ನ ಮಾಡಿ ಸುಮ್ಮನೆ ಕೂರ್ಲಿಲ್ಲ. ಬಲ್ಬ್ ಆವಿಷ್ಕಾರ ಮಾಡ್ಬೇಕಾದ್ರೆ ಸತತವಾಗಿ 10ಕ್ಕೂ ಹೆಚ್ಚು ಪ್ರಯತ್ನಗಳನ್ನು ಮಾಡಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಒಬ್ಬ ಮಹಾನ್ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್. ಇವ್ರು ಯಾರು ಗೊತ್ತಾ? ಇವ್ರು ಯಾರು ಗೊತ್ತಾ? ಸ್ವಲ್ಪ ಕ್ಲೂ ಹೇಳ್ತೀನಿ, ಹೇಳ್ತೀರಾ? ಈಕೆಗೆ 2 ಬಾರಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. 1903 ಮತ್ತೆ 1911. 1903, 1911 ಸಂಶೋಧನೆ, ಯಾವುದೋ ಒಂದು ವಸ್ತುನ ಆಕ್ಟಿವಿಟಿನ ಸಂಶೋಧನೆ ಮಾಡೋದಕ್ಕೆ ಒಂದಲ್ಲ 2 ಸಾರಿ ಜ್ಞಾನ ಪಡಿಸಿರೋದು ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಗೊತ್ತಿಲ್ವಾ? ಮೇರಿ ಕ್ಯೂರಿ. ಯಾರು ಯಾರು ಅಂತ ಹೇಳ್ತೀರಾ? ಮೇರಿ ಕ್ಯೂರಿ ಯಾರು? ವಿಜ್ಞಾನಿ. ಹೌದು. ಏನ್ ಸಂಶೋಧನೆ ಮಾಡಿದ್ರು? ಗೊತ್ತಿಲ್ವಾ? ರೇಡಿಯೋ ಆಕ್ಟಿವಿಟಿ ಸಂಶೋಧನೆ ಮಾಡಿದ್ರು. ರೇಡಿಯೋ ಆಕ್ಟಿವಿಟಿ ಇವತ್ತು ಟ್ರೀಟ್ಮೆಂಟ್ ಗೆಲ್ಲ ಬಳಸ್ತಾರೆ ಅದನ್ನ, ರೇಡಿಯೋ ಆಕ್ಟಿವಿಟಿನ. 2 ಬಾರಿ. ನೋಡಿ, ಈಕೆಗೆ ಛಲ ಎಷ್ಟಿತ್ತಪ್ಪ ಅಂದ್ರೆ, ತನ್ನ ಸಂಶೋಧನೆನ ಎಷ್ಟು ಪ್ರೀತಿಸ್ತಾ ಇದ್ಲು ಅಂದ್ರೆ, ಯಾವಾಗ್ಲೂ ತನ್ನ ಪಾಕೆಟ್ ನಲ್ಲಿ ಆ ರೇಡಿಯೋ ಆಕ್ಟಿವಿಟಿ ಆಗುವಂತ ಒಂದು ಉಪಕರಣನ ಇಟ್ಕೊಂಡಿರ್ತಿಲ್ಲ, ಅವ್ರ ಪರ್ಸಲ್ಲೂ ಇರ್ತಾ ಇದ್ದಾನೆ. ಮೊದಲನೇ ಸಾರಿ ಆಕೆಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಾಗ ಡಾಕ್ಟರ್ ಹೇಳಿದ್ರಂತೆ, ನೀವು ಪ್ರತಿ ದಿವಸ ಏನ್ ಮಾಡ್ತೀರಿ? ರೇಡಿಯೋ ಆಕ್ಟಿವಿಟಿಗೆ ನಿಮ್ ಶರೀರನ ಒಳಪಡಿಸ್ತಾ ಇದ್ದೀರಾ, ಇದು ಅಪಾಯಕಾರಿ, ಒಳ್ಳೇದಲ್ಲ, ಬೇಡ, ಇಲ್ಲಿ ನಿಲ್ಲಿಸ್ರಿ, ಆವಿಷ್ಕಾರ ಮಾಡಿ ನಿಲ್ಲಿಸ್ರಿ ಅಂತ. ಆದ್ರೂ ಬಿಡ್ಲಿಲ್ಲ. ನಾನು ಏನಾದ್ರೂ ಜನಕ್ಕೆ ಉಪಯೋಗ ಅಂತ ಮಾಡಬೇಕು ಅಂತ ಹೇಳಿ ಆ ರೇಡಿಯೋ ಆಕ್ಟಿವಿಟಿನ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಸೋದಕ್ಕೆ ಅನ್ವೇಷಣೆ ಮಾಡಿದ್ರು. ಮತ್ತೆ 1911 ಮತ್ತೆ ಆಕೆಗೆ ನೊಬೆಲ್ ಪ್ರಶಸ್ತಿ ಸಿಕ್ತು. ರೇಡಿಯೋ ಆಕ್ಟಿವಿಟಿಗೆ ತನ್ನ ಶರೀರವನ್ನು ಒಡ್ಡಿದ್ರಿಂದ ಶರೀರದಲ್ಲಿ ರಕ್ತನೇ ಉತ್ಪನ್ನ ಆಗ್ತಿರ್ಲಿಲ್ಲ. ಹಾಗಾಗಿ ಅದಕ್ಕೆ ಒಳಗಾಗಿ ನ್ಯೂನತೆಗೆ, ರಕ್ತ ಕೊರತೆಗೆ ಏನಂತೀವಿ? ಅನಿಮಿಯಾ ಅಂತೀವಿ. ರಕ್ತದ ಕೊರತೆ ಆದ್ರೆ ಏನಂತೀವಿ? ಅನಿಮಿಯಾ ಅಂತೀವಿ. ಅನಿಮಿಯಾ ರೋಗಕ್ಕೆ ಒಳಗಾಗಿ ತೀರು ಹೋಗಿದ್ವಿ.
ಆದ್ರೆ ತನ್ನ ಛಲ ಮಾತ್ರ ಬಿಡ್ಲಿಲ್ಲ. ಹೇಳ್ತೀನಮ್ಮ. ಇವ್ರು ಯಾರು ಗೊತ್ತಾ? ಗೊತ್ತಾ ಇವ್ರು? ನೋಡಿದಿರಾ? ಇವ್ರು ಯಾರು ಅಂತ ನೋಡಿದಿರಾ? ಗೊತ್ತಾ ಯಾರು ಅಂತ? ಒಂದು ಕ್ಲೂ ಕೊಡ್ಲಾ? ಇವರು ಭಾರತದಲ್ಲಿ ಶ್ವೇತ ಕ್ರಾಂತಿಯನ್ನು ಮಾಡಿದಂತವ್ರು. ಭಾರತದಲ್ಲಿ ಶ್ವೇತ ಕ್ರಾಂತಿ ಮಾಡಿದಂತವ್ರು. ಶ್ವೇತ ಕ್ರಾಂತಿ ಅಂದ್ರೆ ಯಾವ್ದು ಹೇಳಿ ನೋಡೋಣ. ಈಗ ನೀಲಿ ಕ್ರಾಂತಿ ಅಂದ್ರೆ ಯಾವುದು? ನೀಲಿ ಕ್ರಾಂತಿ ಅಂದ್ರೆ ಯಾವುದು? ಹಸಿರು ಕ್ರಾಂತಿ ಅಂದ್ರೆ ಯಾವುದು? ಕೈಗಾರಿಕಾ ಕ್ರಾಂತಿ ಅಂತ ಯಾವ್ದು ಕರಿತೀವಿ? ಗೊತ್ತಿದೆ ಇವೆಲ್ಲ ನಿಮಗೆ. ನೀಲಿ ಕ್ರಾಂತಿ ಅಂದ್ರೆ ಸಾಗರೋತ್ಪನ್ನಗಳಲ್ಲಿ ಯಥೇಚ್ಛವಾಗಿ ಉತ್ಪಾದನೆ ಮಾಡಿದ್ದನ್ನ ನಾವು ನೀಲಿ ಕ್ರಾಂತಿ ಅಂತೀವಿ. ಹಸಿರು ಕ್ರಾಂತಿ ಅಂತಂದ್ರೆ ವ್ಯವಸಾಯದಲ್ಲಿ ಉತ್ಪನ್ನ ತೆಗೆಯೋದ್ರಲ್ಲಿ ಅತಿ ಹೆಚ್ಚಿನ ಉತ್ಪನ್ನ ತೆಗೆದಿದ್ದನ್ನ ನಾವು ಹಸಿರು ಕ್ರಾಂತಿ ಅಂತೀವಿ. ಹಾಗೆ ಶ್ವೇತ ಕ್ರಾಂತಿ ಅಂತ ಕರಿತೀವಿ. ಏನನ್ನ ಗೊತ್ತು ಹೇಳಿದಿಲ್ಲಪ್ಪ? ಹೇಳಪ್ಪ, ಸರಿ ಕಣ ಹೇಳ. ಹಾಲಿನ ಉತ್ಪನ್ನಗಳನ್ನ ಯಥೇಚ್ಛವಾಗಿ ಮಾಡಿದ್ದು ಯಾವತ್ತು? ಯಾವ ವರ್ಷನ? ಆ ವರ್ಷವನ್ನ ಶ್ವೇತ ಕ್ರಾಂತಿ ಅಂತ ಕರಿತೀವಿ. ನಾನೊಂದ್ಸರಿ ನಿಮ್ಗೆ ಹೇಳಿದ್ದೇನು, ಇವರು 1950 ನಂತರ, ಸ್ವತಂತ್ರ ಬಂದ ನಂತರ ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಇಂಗ್ಲೆಂಡ್ಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಇಂಗ್ಲೆಂಡ್ ಭಾಷಣಕಾರ ಮಾತನಾಡ್ಬೇಕಾದ್ರೆ ಅದ್ ಯಾಕೆ ಭಾರತದ ಮೇಲೆ ಸಿಟ್ಟಿತ್ತೋ ಕೋಪ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಮಾತನಾಡ್ಬೇಕಾದ್ರೆ ಸಹಜವಾಗಿ ಬಂದ್ಬಿಡ್ತಾವ ಬಾಯಿ. ಮುಂಬೈನಲ್ಲಿ ಸಿಗೋ ಹಾಲು ಹೇಳಿದ್ದಲ್ಲ, ಮುಂಬೈನಲ್ಲಿ ಸಿಗೋ ಹಾಲು ಬ್ರಿಟನ್ನಿನ ಗಟಾರ ನೀರಿಗೆ ಸಮ ಅಂತ ಹೇಳಿದ್ದ. ಗಟಾರ ಅಂದ್ರೆ ಚರಂಡಿ ಅಂತ. ಮುಂಬೈನಲ್ಲಿ ಸಿಗುತ್ತಲ್ಲ ಹಾಲು, ಅದು ಬ್ರಿಟನ್ನಿನ ಗಟಾರ ನೀರಿಗೆ ಸಮ ಅಂತ ಹೇಳಿದ್ನು. ಅದನ್ನು ಕೇಳಿ ಮೈಯೆಲ್ಲ ಹೋಗೋಯ್ತಂತೆ. ನನ್ನ ಭಾರತದಲ್ಲೂ ನಾನು ಇಂಥ ಹಾಲಿನ ಉತ್ಪನ್ನಗಳನ್ನ ಯಥೇಚ್ಛವಾಗಿ ಉತ್ಪಾದನೆ ಮಾಡಬೇಕಲ್ಲ ಅಂತ ಅವತ್ತೇ ಛಲ ತೊಟ್ಟು ಬಂದು ಇವರ ನಿರ್ದೇಶನದ ಮೇಲೆ ಒಂದು ಸಂಸ್ಥೆ ಹುಟ್ಟುತ್ತೆ. ಯಥೇಚ್ಛವಾಗಿ ಭಾರತದಲ್ಲಿ ಹಾಲಿನ ಉತ್ಪನ್ನಗಳ ತಯಾರಿಕೆ ಆಗುತ್ತೆ ಆ ಸಂಸ್ಥೆಯಿಂದ. ಆ ಸಂಸ್ಥೆ ಹೆಸರು ಅಮೂಲ್. ಕೇಳಿದ್ರ? ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ. ಕೇಳಿದ್ರ? ಸುಮಾರು 70-75 ವರ್ಷಗಳ ಇತಿಹಾಸ ಇದೆ. ಆ ಕಂಪ್ನಿ ಹುಟ್ಟು ಹಾಕೋದಿಕ್ಕೆ ಬಂದಂತದ್ದು ಅವರ ಛಲ ಏನಿದೆ ಅದೇ ಕಾರಣ. ಇದೇ ರೀತಿ ಅನೇಕ ಸಾಧಕರು, ನಾನು ಒಂದೆರಡು ಕಾರಣಗಳಷ್ಟೇ. ಛಲವಂತಿಕೆ ಇದ್ರೆ ಹೇಗೆ, ಹೊಣೆಗಾರಿಕೆ ಇದ್ರೆ ಹೇಗೆ, ಪರಿಶ್ರಮ ಇದ್ರೆ ಹೇಗೆ, ಭವಿಷ್ಯದ ಬಗ್ಗಿನ ಚಿಂತನೆ ಇದ್ರೆ ಹೇಗೆ, ಇವೆಲ್ಲ ಯಾರಲ್ಲಿ ಇರ್ತವೋ ಖಂಡಿತ ಅವರು ಒಂದಲ್ಲ ಒಂದು ದಿವಸ ಸಾಧನೆ ಮಾಡೇ ಮಾಡ್ತಾರೆ. ನಮ್ಮ ಸಾಧನೆ ಏನಾಗಿರ್ಬೇಕು? ಸಮಾಜದ ಪರವಾಗಿರ್ಬೇಕು. ಅದನ್ನೇನಂತೀವಿ ನಾವು? ಸಾಮಾಜಿಕ ಹೊಣೆಗಾರಿಕೆ ಅಂತ ಕರಿತೀವಿ. ಸಾಮಾಜಿಕ ಹೊಣೆಗಾರಿಕೆ. ಈ ಮಾತು ಹೇಳೋದಕ್ಕೆ ಬಹಳ ಬೇಸರ ಆಗತ್ತೆ. ಇವತ್ತಿನ ಯುವಕರಲ್ಲಿ ಸಾಮಾಜಿಕ ಹೊಣೆಗಾರಿಕೆ, ಯುವ ಶಕ್ತಿಯಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಬಹಳ ಕಡಿಮೆ. ಇವೆಲ್ಲ ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದಾರೆ. ನನ್ನಿಂದ ಸಮಾಜಕ್ಕೆ ಏನಾದ್ರು ಉಪಯೋಗ ಆಗ್ತಾ ಇದೆಯಾ, ನನ್ನಿಂದ 4 ಜನಕ್ಕೆ ಸಹಾಯ ಆಗ್ತಾ ಇದೆಯಾ, ಇವ್ಯಾವುದನ್ನು ನೋಡ್ತಾ ಇಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಸಾಧ್ಯವಾದಷ್ಟು ನನ್ನಿಂದ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು, ಸಾಧ್ಯವಾದಷ್ಟು ನನ್ನಿಂದ ಸಮಾಜ ಏನಾದ್ರೂ ತಿದ್ದುಪಡಿ ಆಗ್ಬೇಕು. ಯಾರಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಇರುತ್ತೋ ಅಂತವರು ಖಂಡಿತವಾಗಿಯೂ ಸಾಧಕರಾಗ್ತಾರೆ. ಈಗ ಕೊಟ್ಟಂತಹ ಇಷ್ಟು ಉದಾಹರಣೆಗಳನ್ನ ನಾವು ಅವಲೋಕಿಸಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದೇನು? ಸಾಮಾಜಿಕ ಹೊಣೆಗಾರಿಕೆ, ಪರಿಶ್ರಮ, ಭವಿಷ್ಯತ್ ಬಗ್ಗಿನ ಚಿಂತನೆ, ಛಲವಂತಿಕೆ, ಇವೆಲ್ಲ ನಮ್ಮಲ್ಲೂ ಇದ್ರೆ ನಾವು ಕೂಡ ಸಾಧಕರಾಗ್ತೀವಿ, ಇವರಂತೆ ಸಾಧಕರಾಗ್ತೀವಿ. ನಿಮಗೆ ಮುಂದೆ ಬರುತ್ತೆ, ಪುಸ್ತಕದಲ್ಲಿಲ್ಲ, ಪಠ್ಯದಲ್ಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ರಾಜ, ಒಬ್ಬ ರಾಜಕಾರಣಿ, ಒಬ್ಬ ಮಂತ್ರಿ ತನ್ನ ಮನೆ, ತನ್ನ ಆಸ್ತಿಯನ್ನ ಮಾರಿ ಸಾರ್ವಜನಿಕರಿಗೆ ಏನಾದ್ರೂ ಸಹಾಯ ಮಾಡಿರೋ ನಿದರ್ಶನಗಳು ಬೆರಳೆಣಿಕೆ ಅಷ್ಟೇ ಸಿಗ್ತವೆ. ಎಲ್ಲೋ ಒಬ್ರು ಪುಣ್ಯಾತ್ಮರು, ಮಹಾತ್ಮರಂತ ಕೆಲಸ ಮಾಡಿದ್ದಾರೆ.
ಕೃಷ್ಣರಾಜ ಒಡೆಯರ್ ಹೆಸರು ಕೇಳಿರ್ಬೋದು. ಅಂದ್ರೆ ಯಾರು ನಮ್ಮ ಬದುಕಿಗೆ, ಜನರ ಬದುಕಿಗೆ ಸಹಕಾರವನ್ನ ಮಾಡ್ತಾರೋ, ಸಹಾಯವನ್ನ ಮಾಡ್ತಾರೋ ಅಂತವರೇ ಮುಂದಿನ ಯುಗದ ಶಿಲ್ಪಿಗಳಾಗ್ತಾರೆ. ಭಾಗ್ಯ ಶಿಲ್ಪಿಗಳು ಅಂತ ಒಂದು ಪಾಠ ಇದೆ. ಅಂತಹ ಪಾಠದಲ್ಲಿ ಇಂತಹ ಸಾಧನೆ ಮಾಡಿದಂತ 2 ಮಹನೀಯರ ಪರಿಚಯವನ್ನು ನಾವು ಮಾಡ್ಕೊಳ್ತಾ ಇದ್ವಿ. ಅವರಲ್ಲಿ ಎಷ್ಟು ಸಾಮಾಜಿಕ ಹೊಣೆಗಾರಿಕೆ ಇತ್ತು ಅನ್ನೋದನ್ನ ಹೇಳ್ತೀವಿ. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ. ಅವರಲ್ಲಿ ಎಷ್ಟು ಸಾಮಾಜಿಕ ಹೊಣೆಗಾರಿಕೆ ಇತ್ತು ಅಂತ ಹೇಳ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ರೈತರಿಗೆಲ್ಲ ಸಹಾಯ ಮಾಡಬೇಕು, ನೀರಾವರಿ ವ್ಯವಸ್ಥೆ ಮಾಡಬೇಕು ಅಂತ KRS ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಪ್ರಾರಂಭಿಸಿದಾಗ KRS ಡ್ಯಾಮ್ ಇನ್ನು ಅರ್ಧ ಕಾರ್ಯನ ಮುಗಿದಿತ್ತಂತೆ. ಬೊಕ್ಕಸದಲ್ಲಿ ದುಡ್ಡೇ ಇರಲಿಲ್ಲ, ಬೊಕ್ಕಸದಲ್ಲಿ ದುಡ್ಡೇ ಇರಲಿಲ್ಲ, ಎಲ್ಲ ಖಾಲಿಯಾಗಿದೆ. ಏನ್ ಮಾಡಬೇಕು? ಅವರ ರಾಣಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಡದಿ ತನ್ನ ಇದ್ದುಬದ್ದ ಆಭರಣಗಳನ್ನ ಎಲ್ಲ, ಅರಮನೆಯಲ್ಲಿ ಏನಿದೆಯೋ ಬಂಗಾರದ ಆಭರಣ ಅವನ್ನೆಲ್ಲ ತಂದು ಅವನು ಮಾರಿ ಆ ಡ್ಯಾಮ್ ಪೂರ್ಣಗೊಳಿಸಿದ್ದಾರೆ. ಅಂತಹ ಸಾಮಾಜಿಕ ಹೊಣೆಗಾರಿಕೆ ಇರುವಂತಹ ಮಹನೀಯರಲ್ಲಿ ಈ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಇವರು ಕರ್ನಾಟಕಕ್ಕೆ, ಭಾರತಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಪಾರ. ಅವನ ಕುರಿತು ತಿಳಿದುಕೊಳ್ತಕ್ಕಂತಹ ಪಾಠನೆ ಯಾವುದು? ಭಾಗ್ಯ ಶಿಲ್ಪಿಗಳು. ಭಾಗ್ಯ ಶಿಲ್ಪಿಗಳು ಇದನ್ನ ಬರೆದಂತವರು ಎಸ್ ಜಯಪ್ಪ ಗೌಡ. ಎಸ್ ಜಯಪ್ಪ ಗೌಡ. DS ಜಯಪ್ಪ ಗೌಡ ಅವರನ್ನ ಪರಿಚಯಿಸಿಕೊಳ್ಳೋದಾದ್ರೆ, DS ಅಂದ್ರೆ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಅಂತ ಇವ್ರ ಪೂರ್ಣ ಹೆಸರು. ಇವ್ರ ಪೂರ್ಣ ಹೆಸರೇನು? ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ. ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ. ನಿಮ್ಮ ಪಠ್ಯಪುಸ್ತಕದಲ್ಲಿ ಅವರ ಚಿತ್ರ ಇದೆ. ಸುಬ್ಬೇಗೌಡ ಅವರ ತಂದೆ ಹೆಸರು. 1947ರಲ್ಲಿ ಆ ವರ್ಷದಲ್ಲಿ ಜನಿಸಿದ್ದು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಅವರ ಜನ್ಮಸ್ಥಳ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಅನ್ನೋದು ಅವರ ಜನ್ಮಸ್ಥಳ. ಇತಿಹಾಸ ಮತ್ತೆ ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಇವರು ಕೊಡುಗೆಯಾಗಿ ನೀಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಭಾಷಾಂತರ ಮತ್ತೆ ಪಠ್ಯಪುಸ್ತಕ ವಿಭಾಗದಲ್ಲಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಕರ್ನಾಟಕದ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು. ಈ ಕೃತಿಯಿಂದಲೇ ಪ್ರಸ್ತುತ ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾವುದು? ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು. ಶ್ರೀಯುತರ ಪ್ರಮುಖ ಕೃತಿಗಳಿವು. ಇದರ ಜೊತೆಗೆ ಕರ್ನಾಟಕದ ಕಡಲಾಚೆಗಿನ ಸಂಪರ್ಕಗಳು ಅನ್ನುವಂತಹ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿದವೆ. ಅವರ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಯಾವುದು? ದಿವಾನ್ ಸರ್ ಎಂ ವಿ ರವರ ಕಾರ್ಯ ಸಾಧನೆಗಳು ಎನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿ ಪ್ರಸ್ತುತ ಈ ಪಾಠವನ್ನ ಇಟ್ಟಿದ್ದಾರೆ. ಆ ಪಾಠದ ಹೆಸರೇ ಯಾವುದು? ಭಾಗ್ಯ ಶಿಲ್ಪಿಗಳು.
ಪಠ್ಯಪುಸ್ತಕ ತೆಗೆದು ನೋಡ್ಕೊಳ್ಳಿ. ಪ್ರವೇಶ. ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ತೆಗೆದ್ರ ಎಲ್ಲರೂ ಸಾಧಕರಾಗುವುದಿಲ್ಲ. ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ, ಪರಿಶ್ರಮ, ಭವಿಷ್ಯ ಚಿಂತನೆ, ಛಲವಂತಿಕೆ ಬೇಕಾಗುತ್ತದೆ. ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು. ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ. ಒಂದು, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ಹೇಳಬೇಕು. ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್? ಮೈಸೂರು ಒಡೆಯರ್ ಸಂತತಿಯಲ್ಲಿ. ವೆರಿ ಗುಡ್. ಸೋಷಿಯಲ್ ಇದೆಯಾ ಪಾಠ? ಇದೆಯಲ್ಲ, 1 ವರ್ಷ ಇತ್ತಾ? ವೆರಿ ಗುಡ್. ಹಾಗಾದ್ರೆ ಮೈಸೂರು ಒಡೆಯರ್ ಸಂತತಿಯ ಸ್ಥಾಪಕರ, ರಾಜಸಂತತಿಯ ಸ್ಥಾಪಕರು ಒಡೆಯರ್ ಸಂತತಿಯ ಸಂಸ್ಥಾಪಕರು ಯಾರು? ಒಟ್ಟೇನು ಒಂದು 27 ಜನ ರಾಜರನ್ನ ಬರ್ತಾರಲ್ಲ, 27. ಆಮೇಲೆ ಅದರಲ್ಲಿ ದತ್ತು ರಾಜರು ಬರ್ತಾರೆ, ಒಂದು 7 ಜನ ದತ್ತು ರಾಜರು ಅಂತ ಬರ್ತಾರೆ. ಹೌದಾ? ಗುಡ್. ಹೇಳ್ರಿ ಹಾಗಾದ್ರೆ ಒಡೆಯರ್ ರಾಜಸಂತತಿಯ ಸಂಸ್ಥಾಪಕರು ಯಾರು? ಗೊತ್ತಿಲ್ವಾ? ಯದುರಾಯ ಅಲ್ಲ, ಯದುರಾಯ. ಹೌದಲ್ವಾ? ಒಡೆಯರ್ ರಾಜಸಂತತಿಯ ಸಂಸ್ಥಾಪಕರು ಯದುರಾಯ. ಇವರೆಷ್ಟನೇ ಅವರು? 24ನೇವರು. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಒಂದು ಅದರಲ್ಲಿ ಮೈಸೂರು ಸಂತತಿಯಲ್ಲಿ ಬಹಳ ಹೆಸರು ಮಾಡಿದಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇನ್ನೊಬ್ರು ಇಬ್ಬರು ಮೂರು ಬರ್ತಾರೆ. ಕೃಷ್ಣದೇವರಾಜ ಒಡೆಯರು ಮತ್ತೆ ಚಿಕ್ಕದೇವರಾಜ ಒಡೆಯರು. ಚಿಕ್ಕದೇವರಾಜ ಒಡೆಯರು ನೋಡ್ಕೊಳ್ಳಿ. ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ 24ನೇ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರರಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಮಾದರಿ ಮೈಸೂರು 1902ರ ಆಗಸ್ಟ್ 8ನೇ ತಾರೀಖಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ಸಂಸ್ಥಾನವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು
ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ 2 ಬಾರಿ, 1 ಜೂನ್ ಮಹಾರಾಜರ ವರ್ಧಂತಿ, 2 ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ನ್ಯಾಯ ವಿಧಾಯಕ ಸಭೆ. ನಾಲ್ವಡಿ ಕೃಷ್ಣರಾಜರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನೂ ಸಹ ಸ್ಥಾಪಿಸಿದರು. ಇದರ ಸದಸ್ಯರ ಸಂಖ್ಯೆ 50. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇದ್ದಿತು. ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತು. ಕೊಡುಗೆಗಳು. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಇವರ ಕಾಲದಲ್ಲಿ ಮುಖ್ಯವಾದವು: 1 ಗ್ರಾಮ ನಿರ್ಮಲೀಕರಣ, 2 ವೈದ್ಯ ಸಹಾಯ, 3 ವಿದ್ಯಾ ಪ್ರಚಾರ, 4 ನೀರಿನ ಸೌಕರ್ಯ, 5 ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಅಂದ್ರೆ ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಮೈಸೂರು, ಅರಸೀಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ ರೂಟ್ ಇದೆ. ಅಲ್ಲಿ ಮೈಸೂರು, ಅರಸೀಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಮತ್ತೆ ತರೀಕೆರೆ, ಶಿವಮೊಗ್ಗ, ಆನಂದಪುರ ಅದೊಂದು ರೂಟ್. ಈ ಎಲ್ಲ ರೈಲು ಮಾರ್ಗಗಳನ್ನು 1931ರ ವೇಳೆಗೆ ಪೂರೈಸಲಾಯಿತು. 1900ರಲ್ಲಿಯೇ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ. 1907ರಲ್ಲಿ ವಾಣಿ ವಿಲಾಸ ಸಾಗರ, ನಾವು ಇಲ್ಲಿ ನಮ್ಮ ಭಾಷೆಯಲ್ಲಿ ಮಾರಿಕಣಿವೆ ಅಂತ ಕರಿತೀವಲ್ಲ, ಅದು ಕಟ್ಟಲ್ಪಟ್ಟಿತು. 1911ರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಮುಂಗಾಂಟೆಯ ಕೊಡುಗೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತದೆ. 270 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು. ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ. 1906ರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು. ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು. 1909 ದೇವದಾಸಿ ಪದ್ಧತಿ ನಿಷೇಧ, 1910 ಬಸವಿ ಪದ್ಧತಿ, ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ, 1936 ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ, ವಿಧವಾ ಮರು ವಿವಾಹ ಕಾಯ್ದೆ, ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ, 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆ ನಿಷೇಧ, 1919 ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ,
1927 ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು. 1905 ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ. 1913 ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ. 1918 ಗ್ರಾಮ ಪಂಚಾಯಿತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದರು. ಅಲ್ಲಿ ನಿಲ್ಲಿಸಿ ಒಂದೆರಡು ನಿಮಿಷ ಮನಸ್ಸಿನಲ್ಲಿ ಓದ್ಕೊಳ್ಬೇಕು, ಇಲ್ಲ ಬಾಯಿ ಬಿಟ್ಬೇಕಾದ್ರೂ ಓದ್ಬೇಕು. ಓದಿಸ್ತೀನಿ, ಓದ್ಬೇಕು, ಓದ್ಕೊಳ್ಬೇಕು. ಹೋದ್ರೆ ಗಟ್ಟಿಯಾಗಿ ಓದ್ಬೇಕು, ಸ್ಪಷ್ಟವಾಗಿ ಸ್ವರಭಾರ ಯುಕ್ತವಾಗಿ ಓದ್ಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ 24ನೇ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902 ರಿಂದ 1940 ನಡೆಯಿತು. ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿರುವುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. ಮಾದರಿ ಮೈಸೂರು 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರವರು ರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಗಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ 2 ಬಾರಿ, 1 ಜೂನ್ ಮಹಾರಾಜರ ವರ್ಧಂತಿ, 2 ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡ
ಸಮಾವೇಶಗೊಂಡು ಕಲಾಪಗಳನ್ನು ಕಲಾಪಗಳನ್ನು ನಡೆಸುತ್ತಿತ್ತು. ನೆಕ್ಸ್ಟ್. ಇಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ನ್ಯಾಯ ವಿಧಾಯಕ ಸಭೆ. ನಾಲ್ವಡಿ ಕೃಷ್ಣರಾಜರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಇದರ ಸದಸ್ಯರ ಸಂಖ್ಯೆ 50. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು. ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು. ಪುಸ್ತಕ ಎಲ್ಲ ಮುಚ್ಚಿದ್ರಾ? ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ನಿಮ್ಮ ಆತ್ಮಸಾಕ್ಷಿ ನೀವು ಮೋಸ ಮಾಡ್ಕೊಂಡೆ. ಓದ್ಕೊಂಡಿರಲ್ವಾ? ಮೌನವಂತರೆಲ್ಲ ಓದ್ಕೊಂಡಿರಲ್ವಾ? ನೋಡೋಣ ಯಾರು. ಈಗ ಒಂದೆರಡು ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಹೇಳ್ತೀನಿ ನೋಡೋಣ. 1. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರ ವಹಿಸಿಕೊಂಡಾಗ ಅಂದ್ರೆ 1902ರಲ್ಲಿ ಆಗಸ್ಟ್ 8ನೇ ತಾರೀಕು ಅಧಿಕಾರ ವಹಿಸ್ಕೊಳ್ತಾರಲ್ವಾ, ಅಂದು ಮೈಸೂರಿನ ದಿವಾನರಾಗಿದ್ದವರು ಯಾರು? ಅಲ್ಲಿ ಕೈ ಎತ್ತಿದ್ದು. ವೆರಿ ಗುಡ್ ಕ್ಲಾಸ್. ಶೇಷಾದ್ರಿ ಅಯ್ಯರ್. ನೆಕ್ಸ್ಟ್ ಕ್ವಶನ್. ಪುಸ್ತಕ ತೆಗಿಬಾರ್ದು. ವೆರಿ ಗುಡ್. ಎರಡನೇ ಪ್ರಶ್ನೆ. ಇದು ನಾನು ಅರ್ಥ ಹೇಳ್ತೀನಿ, ಆದ್ರೂ ನೀವು ಓದಿದ್ರಲ್ಲ ಎಷ್ಟು ಅರ್ಥ ಮಾಡ್ಕೊಂಡಿದ್ರಿ ಅಂತ ಪ್ರಶ್ನೆ. ಎರಡನೇ ಪ್ರಶ್ನೆ. ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ 2 ಬಾರಿ ಸಮಾವೇಶಗೊಳ್ತಾ ಇತ್ತು, ಅದು ಯಾವಾಗ? ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ 2 ಬಾರಿ ಸಮಾವೇಶಗೊಳ್ತಾ ಇತ್ತು, ಅದು ಯಾವಾಗ? ದಸರಾ ಹಬ್ಬ. ಎರಡನೇದು ದಸರಾ ಹಬ್ಬ. ಯಾವಾಗ? ಇಸ್ವಿ ಅಲ್ಲ, ದಿನಾಂಕ ಹೇಳ್ಬೇಕು. ಯಾವ ತಿಂಗಳು, ಯಾವ ದಿನಾಂಕ? ಅಕ್ಟೋಬರ್ 2 ದಸರಾ ಹಬ್ಬ. ವೆರಿ ಗುಡ್. ಅಕ್ಟೋಬರ್ 2 ದಸರಾ ಹಬ್ಬ. ಸರಿ. ಇನ್ನೊಂದು ಮಾತಾಡಬಾರ್ದು ಯಾರು. ಇನ್ನೊಂದು 1 ಜೂನ್ 15ರಂದು. 1 ಜೂನ್ ಕರೆಕ್ಟ್. ಏನವತ್ತು? 1 ಜೂನ್ ಏನವತ್ತು? 1 ಜೂನ್ ಏನವತ್ತು? ಕರೆಕ್ಟ್. ಅಕ್ಟೋಬರ್ 2 ದಸರಾ ಹಬ್ಬದ ದಿವಸ. ಸರಿ. ಅವನ 2 ಬಗ್ಗೆ ಹೇಳಿದ್ರೆ ಮಹಾರಾಜರ. ವೆರಿ ಗುಡ್. ಕರೆಕ್ಟ್ ಹೇಳೋದು. ಮಹಾರಾಜರ ವರ್ಧಂತಿ. ವೆರಿ ಗುಡ್ ಕ್ಲಾಸ್. ಮಹಾರಾಜರ ವರ್ಧಂತಿ. ವರ್ಧಂತಿ ಅಂದ್ರೆ ಏನ್ ಗೊತ್ತಾ? ಹುಟ್ಟು ಹಬ್ಬ ಅಂತ. ವರ್ಧಂತಿ ಅಂದ್ರೇನು? ಹುಟ್ಟು ಹಬ್ಬ. ಓದ್ಕೋಬೇಕು. ಇನ್ನೊಂದು ಕ್ವಶನ್ ಕೇಳ. ರೆಡಿ. ನೆಕ್ಸ್ಟ್ ಕ್ವಶನ್. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರಿತೀವಿ, ಯಾಕೆ? ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರಿತೀವಿ, ಯಾಕೆ ಹೇಳು? ಅನೇಕ ಸಾಮಾಜಿಕ ಕಾನೂನುಗಳು ಅವರು ರದ್ದು ಮಾಡಿ ಸಾಮಾಜಿಕ ಕಾನೂನು ರದ್ದು ಮಾಡಿದ್ರು.
ಕೆಲವೊಂದು ವ್ಯವಸ್ಥೆಗಳಿಗೆ ಒತ್ತು ಕೊಟ್ಟರು. ಆ ವ್ಯವಸ್ಥೆಗಳು ಯಾವ್ಯಾವ ಅಂತ ಹೇಳಿದ್ರೆ ಸರಿ ಉತ್ತರ. ಹಾ ಹೇಳ. ಅಂದ್ರೆ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಿದ್ರು, ಕಾನೂನು ತಂದು. ಅದಲ್ಲ, ಅದನ್ನ ಬಿಟ್ಟು ಮಹಿಳೆಯರಿಗೆ ಮತದಾನ ಮಾಡುವ ಹಕ್ಕು. ಅದಲ್ಲಪ್ಪ, ಅದು ಕಾನೂನುಗಳು ಜಾರಿ ತಂದು. ಅದಕ್ಕಿಂತ ಮುಂಚೆ ಇನ್ನೊಂದು ಕ್ಲೂ ಕೊಡ್ತೀನಿ. ಕೆಲವೊಂದು ಕ್ಷೇತ್ರಗಳನ್ನ ಸ್ವತಂತ್ರಗೊಳಿಸ್ಬಿಟ್ರು. 5 ಕ್ಷೇತ್ರಗಳು. ನೀನ್ ಹೇಳ್ದಲ್ಲ ಮಾಡಿ ಇಲ್ಲಲ್ಲ, ಹೇಳು. ಸಂಗೀತ, ಸಾಹಿತ್ಯ, ವಾಸ್ತುಶಿಲ್ಪ. 5 ಕ್ಷೇತ್ರಗಳನ್ನ ಸ್ವಯಂ ಆಡಳಿತ ಕ್ಷೇತ್ರಗಳಾಗಿ ಅವರು ವಿಂಗಡಿಸ್ತಾರೆ. ಯಾವ 5 ಕ್ಷೇತ್ರಗಳು? ಈ ಪೆನ್ನು ನನ್ನಲ್ಲೇ ಉಳಿತು. ಚಿತ್ರದುರ್ಗ. ರೈಲ್ವೆ ಅಡಿ ಹಾಕಿದ್ದು ಕೇಳಲಿಲ್ಲ ನಾನು. ಸ್ವಯಂ ಆಡಳಿತ ಕ್ಷೇತ್ರಗಳು: ನೀರಿನ ಸೌಕರ್ಯ, ವಿದ್ಯಾ ಪ್ರಚಾರ, ಅದಾದ್ಮೇಲೆ ವೈದ್ಯ ಸಹಾಯ, ಪ್ರಯಾಣ ಸೌಲಭ್ಯಗಳನ್ನ ನೀಡ್ತಕ್ಕಂಥದ್ದು, ಇನ್ನೊಂದು ಯಾವುದು ಗ್ರಾಮ ನಿರ್ಮಲೀಕರಣ. ಈ 5 ಕ್ಷೇತ್ರಗಳನ್ನ ಸ್ವಯಂ ಆಡಳಿತ ಕ್ಷೇತ್ರಗಳಾಗಿ ಅವ್ರು ಏನ್ ಮಾಡ್ತಾರೆ, ಅವುಗಳನ್ನು ಸ್ವತಂತ್ರಗೊಳಿಸ್ತಾರೆ. ಕೂತ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಕೊನೆಯದು. ರೆಡಿನಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವರ ತಂದೆ ಗೊತ್ತಾರ? ತಂದೆ ಹೆಸರು 10ನೇ ಚಾಮರಾಜ ಒಡೆಯರ್ ಅಂತ. 10ನೇ ಚಾಮರಾಜ ಒಡೆಯರ್ ಅವರ ಪುತ್ರನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. 10 ವರ್ಷದಲ್ಲೇ ಪಟ್ಟ ಕಟ್ತಾರೆ. ಗೊತ್ತಾ ನಿಮ್ಗೆ? ಎಷ್ಟು ವರ್ಷದಲ್ಲಿ? 10 ವರ್ಷ ಅಂದ್ರೆ ಲೆಕ್ಕ ಹಾಕ್ರಪ್ಪ. 4ನೇ ತರಗತಿ ಓದೋ ಮಕ್ಳು ಇರ್ತಾರಲ್ಲ, ಆ ವಯಸ್ಸು. ಆಳ್ವಿಕೆ ಮಾಡಕ್ಕಾಗತ್ತ ಅವ್ರಿಗೆ? ಇಲ್ಲ ಸರ್. ಇಲ್ಲ. ಯಾಕೆ ಅವ್ರು 10 ವರ್ಷಕ್ಕೆ ಪಟ್ಟ ಕಟ್ಟಿದ್ರು ಅಂದ್ರೆ, ಚಾಮರಾಜ ಒಡೆಯರ್ 10ನೇ ಚಾಮರಾಜ ಒಡೆಯರ್ ಕೋಲ್ಕತ್ತಾಕ್ಕೆ ಹೋಗಿದ್ದಾಗ ಅಲ್ಲೇನೋ ಗಂಟ್ಲು ಕ್ಯಾನ್ಸರ್ ಏನೋ ಆಗಿ ತೀರ್ಕೊಳ್ತಾರೆ. ಯಾರು? ಹಂಗಾಗಿ ಇವರಿಗೆ 10ನೇ ವಯಸ್ಸಿಗೆ ಪಟ್ಟ ಕಟ್ಟಬೇಕಾಗುತ್ತೆ. ಆದ್ರೆ ಆಡಳಿತ ನಡೆಸೋ ವಿವೇಚನೆ ಆಗ್ಲಿ, ಬುದ್ಧಿ ಆಗ್ಲಿ 10ನೇ ವಯಸ್ಸು ಮಕ್ಕಳಲ್ಲಿ ಇರುತ್ತ. ಅದಕ್ಕೆ ಅದ್ರ ಉಸ್ತುವಾರಿ ವಹಿಸ್ಕೊಂಡಾರ ಯಾರು? ಅವ್ರ ತಾಯಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಯಿ. ಅವ್ರ ತಾಯಿ ಹೆಸರು ವಾಣಿ. ಇಲ್ಲೇ ಪಕ್ಕದಲ್ಲೇ ಇದೆ, ಯಾವ್ದು? ವಾಣಿ ವಿಲಾಸ್ ಸಾಗರ. ಅದೇ ಹೆಸರು ಅವ್ರ ಹೆಸರಿಗೆ ಇಟ್ಟಿರೋದು. ಹಂಗಾಗಿ ನಿಮಗೆ ಚೆನ್ನಾಗಿ ನೆನಪಲ್ಲಿದೆ. ಅದು ವಾಣಿ ವಿಲಾಸ ಅನ್ನೋದು ಅವರ ತಾಯಿ ಹೆಸರು. ಅವರು ರೀಜೆಂಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ರೀಜೆಂಟರ್ ಅಂದ್ರೆ ಏನು ಗೊತ್ತಾ? ಪ್ರತಿನಿಧಿ. ವೆರಿ ಗುಡ್, ಪ್ರತಿನಿಧಿ ಅಂತ. ಇದು ಪ್ರಶ್ನೆನಲ್ಲ. ರೀಜೆಂಟರ್ ಅಂದ್ರೇನೋ ಪ್ರತಿನಿಧಿ ಅಂತ. ನನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಕರೆಕ್ಟ್ ಹೇಳಬೇಕು. ಮೈಸೂರು ಪುಸ್ತಕ ತೆಗಿಕೂಡ್ದು. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಅಂತ ಹೆಸರು ಬಂತು, ಕಾರಣ ಏನು? ಕೇಳ್ಬೋದಾ? ಅದೊಂದು ಪ್ರಶ್ನೆ ಉತ್ತರ ಹೇಳಿದಾನೆ ಆಲ್ರೆಡಿ. ಕೇಳ್ಬೋದಾ? ಇನ್ ಯಾರಿಲ್ಲ ಅಂದ್ರೆ ಮತ್ತೆ ಅವನ್ನೇ ಕೇಳ್ತೀನಿ. ಹೇಳಪ್ಪ. ಸರ್, ರೈಲ್ವೆ ಮಾರ್ಗವನ್ನ ಅಲ್ಲ, ಅವ್ರಿಗೆ ಮಾಡಿದ ಬಹಳಷ್ಟು ಅಭಿವೃದ್ಧಿಗಳಲ್ಲಿ ಅದು ಒಂದು. ಆದ್ರೆ ಇಡೀ ಭಾರತದಲ್ಲಿ ಮೈಸೂರಿಗೆ ಮಾತ್ರ ಮಾದರಿ ಮೈಸೂರು ಸಂಸ್ಥಾನ ಅಂತ ಹೆಸರು ಹಾಕ್ಬಂತು. ಬೇರೆ ಸಾಮಂತರು, ರಾಜರು ನಿಮ್ಗೆ ಗೊತ್ತಿದೆಯಾ? ಆಡಳಿತ ಆ ರೀತಿ ನಡೆಸಿದ್ರು. ಯಾವುದೇ ಅನಿಷ್ಟ ಪದ್ಧತಿಗಳ ರದ್ದು ಮಾಡಿದ್ರು ಸರ್. ಅನಿಷ್ಟ ಪದ್ಧತಿಗಳಲ್ಲಿ ಹೊಸ ರೈಲು ಮಾರ್ಗವನ್ನು ಅನ್ವೇಷಣೆ ಮಾಡಿದ್ರು. ಬರೀ ರೈಲು ಮಾರ್ಗ ಅಷ್ಟೇ ಅಲ್ಲ, ಅವ್ರು ಮಾಡಿದ ಎಷ್ಟು ಬದಲಾವಣೆಗಳು ಗೊತ್ತಾ? ಎಷ್ಟು ಬದಲಾವಣೆ. ಒಬ್ಬ ರಾಜರಾಗಿ ಜನರಿಂದ ಆಯ್ಕೆಯಾದವರಿಗೆ ಪ್ರಾಶಸ್ತ್ಯ ಕೊಟ್ಟರು ಅಂದ್ರೆ ಲೆಕ್ಕ ಹಾಕ್ರಿ. ಅವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ತರಬೇಕು, ಏಕ ಕೇಂದ್ರಿತ ಆಡಳಿತ ಅಲ್ಲ. ರಾಜರು ಎಷ್ಟೋ ಜನ ನಾನ್ ಮಾಡಿದ್ದೆ ಶಾಸನ, ನಾನ್ ತಂದದ್ದೇ ಕಾನೂನು ಅನ್ನೋ ರಾಜರ ನಡುವೆ ಜನಗಳು ಹೇಳಿದ್ದು ಕಾನೂನು ಅಂತ ಜನಗಳ ಪರವಾಗಿ ಯೋಚನೆ ಮಾಡಿದಂತ ಏಕೈಕ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆಗಿನ ಕಾಲಕ್ಕೆ ಗೊತ್ತಿದೆಯಲ್ವಾ ನಿಮಗೆ? ಸ್ವತಂತ್ರ ಪೂರ್ವದಲ್ಲಿ 552 ಸಂಸ್ಥಾನಗಳಿದ್ವು. ಅದರಲ್ಲಿ ಮೈಸೂರು ಸಂಸ್ಥಾನ
ಅವುಗಳಲ್ಲಿ ಯಾವುದರಲ್ಲೂ ಆಗಿರಲಿಲ್ಲ. ಅಷ್ಟು ಬದಲಾವಣೆ, ಅಷ್ಟು ಅಭಿವೃದ್ಧಿಯನ್ನು ಹೊಂದಿತು. ಆ ಕಾರಣದಿಂದ ಮೈಸೂರು ಸಂಸ್ಥಾನಕ್ಕೆ ಏನಂತ ಹೆಸರು ಬಂತು? ಗಾಂಧೀಜಿನ ಹಾಡು ಉಳಿದವೆ ಏನಂತ? ಮಾದರಿ ಮೈಸೂರು ಇದು ಅಂತ ಹೆಸರಿಗೆ ಪಾತ್ರರಾಗೋದಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಅರ್ಥ, ಭಾರತದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನ ಮೈಸೂರು ಸಂಸ್ಥಾನ ಕಂಡದ್ರಿಂದ ಮಾದರಿ ಮೈಸೂರು ಅನ್ನುವ ಹೆಸರು ಆ ಸಂಸ್ಥಾನಕ್ಕೆ ಬಂತು. ಗುಡ್ ಕ್ಲಾಸ್. ಇದರ ಅರ್ಥ ವಿವರಣೆನ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಈಗ ಇದಕ್ಕೆ ಸಂಬಂಧಪಟ್ಟಂತ ಒಂದೆರಡು ಚಟುವಟಿಕೆ, ಮನೆ ಕೆಲಸ ಚಟುವಟಿಕೆ ಯಾರಾದ್ರೂ ಮಾಡ್ತೀರಾ? ಒಂದು ಪ್ರಶ್ನೆ ಬರ್ಕೊಳ್ಳಿ. ನಾಡಿನ ತರಗತಿಯ ಮನೆ ಕೆಲಸ ಇವೇ ಪ್ರಶ್ನೆ. ಮೈಸೂರು ಪ್ರಾಂತ್ಯ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂದು ಹೆಸರು ಬರಲು ಕಾರಣವೇನು? ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂದು ಹೆಸರು ಬರಲು ಕಾರಣವೇನು? ಮಾದರಿ ಮೈಸೂರು ಎಂದು ಹೆಸರು ಬರಲು ಕಾರಣವೇನು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು?